ಒಂದು ರಾತ್ರಿ ನಾನು ಒಬ್ಬಂಟಿಯಾಗಿ ಕುಳಿತಿದ್ದೆ. ಮುಂದೆ ಖಾಲಿ ಕಾಗದ, ಕೈಯಲ್ಲಿ ಪೆನ್. ಆದರೆ ಮನಸ್ಸಿನಲ್ಲಿ ಮಾತ್ರ ಅವಳೇ ಇದ್ದಳು. ಇವಳ ಬಗ್ಗೆ ಸ್ವಲ್ಪ ಬರೆಯೋಣ ಅಂತ ಯೋಚಿಸಿದೆ. ಒಂದು ಸಾಲು ಬರೆದಿದ್ದೆ. ಆದರೆ ಆ ಒಂದು ಸಾಲು ಬರೆಯುತ್ತಿದ್ದಂತೆ ಮತ್ತೊಂದು ನೆನಪು ಬಂತು. ಮತ್ತೆ ಮತ್ತೊಂದು. ಆಮೇಲೆ ನನಗೆ ಅರ್ಥ ಆಯಿತು. ಎಷ್ಟು ಅಂತ ಬರೆಯಲಿ ನನ್ನವಳ ಬಗ್ಗೆ? ಬರೆಯುತ್ತಾ ಹೋದರೆ ಒಂದು ಪುಸ್ತಕವೇ ಸಾಲದು. ಅವಳ ನಗು ಬರೆಯೋಕೆ ಒಂದು ಪುಟ ಬೇಕು. ಅವಳ ಮಾತು ಬರೆಯೋಕೆ ಇನ್ನೊಂದು ಪುಟ ಬೇಕು. ಅವಳ ಜೊತೆ ಕಳೆದ ಸಣ್ಣ ಸಣ್ಣ ಕ್ಷಣಗಳನ್ನು ಬರೆಯೋಕೆ ಒಂದು ಡೈರಿ ಕೂಡ ಸಾಲದು. ಯಾಕಂದರೆ ಅವಳು ಕೇವಲ ಒಬ್ಬ ಹುಡುಗಿಯಲ್ಲ, ನನ್ನ ಜೀವನದ ಒಂದು ಭಾಗ. ಕೆಲವರು ಜೀವನದಲ್ಲಿ ನೆನಪು ಆಗಿ ಉಳಿತಾರೆ, ಆದರೆ ಅವಳು ಮಾತ್ರ ನನ್ನ ಉಸಿರಿನೊಳಗೆ ಉಳಿದವಳು. ಅವಳ ಬಗ್ಗೆ ಹೇಳುತ್ತಾ ಹೋದರೆ ಈ ಜನ್ಮವೇ ಸಾಲದು. ಯಾಕೆಂದರೆ ನನ್ನ ಪ್ರತಿಯೊಂದು ಸಾಲಿನ ಜೀವ ಅವಳು, ನನ್ನ ಪ್ರತಿಯೊಂದು ಕನಸಿನ ಭಾವ ಅವಳು. ನಾನು ಬರೆಯುವ ಪ್ರತಿಯೊಂದು ಕಥೆಯಲ್ಲೂ ಅವಳ ನೆರಳು ಇರುತ್ತದೆ. ನಾನು ಬರೆಯದಿದ್ದರೂ ಕೂಡ ನನ್ನ ಮನಸ್ಸಿನಲ್ಲಿರುವ ಕಥೆಯ ಹೆಸರು ಅವಳೇ. ಒಂದಿನ ಯಾರಾದರೂ ಕೇಳಬಹುದು, ನೀನು ಇಷ್ಟು ಕಥೆಗಳನ್ನು ಹೇಗೆ ಬರೀತೀಯಾ ಅಂತ. ಆಗ ನಾನು ನಗುತ್ತಾ ಹೇಳ್ತೇನೆ, ನನ್ನ ಕಥೆಗಳಿಗೆ ಪ್ರೇರಣೆ ಒಬ್ಬಳೇ, ಅವಳು.